ಜಗತ್ತಲ್ಲಿ ಒಂದು ವಿಚಿತ್ರ ಇದೆ. ಅದು ವ್ಯಕ್ತಿಗಳು ಮಾಡುವ ಕೆಲಸದ ಮೇಲೆ ಅವರ ಅಂತ್ಯವನ್ನು ಹೇಳುವಂಥದ್ದು. ಉದಾಹರಣೆಗೆ ಒಬ್ಬ ವ್ಯಾಪಾರಿ, ಜನಪ್ರಿಯ ವ್ಯಾಪಾರಿ ಸತ್ತೋದ ಅಂದರೆ ಅಯ್ಯೋ ಪಾಪ, ವ್ಯಾಪಾರ ಮಾಡ್ತಾ ಮಾಡ್ತಾ ಸತ್ತೋಗ್ಬಿಟ್ರು, ಒಳ್ಳೆ ವ್ಯಾಪಾರಿಯಾಗಿದ್ದರು ಅಂತ. ಅಧ್ಯಾಪಕ ಯಾರು ಪಾಠ ಮಾಡ್ತಾ ಮಾಡ್ತಾ ಚೆನ್ನಾಗಿ ಜನಪ್ರಿಯವಾಗಿ ಆಮೇಲೆ ಸತ್ತೋದಾಗ ಒಳ್ಳೆ ಮಾಸ್ಟ್ರಾಗಿದ್ದರು, ಸತ್ತೋಗ್ಬಿಟ್ರು ಅಂತ. ಹೀಗೆ ವೃತ್ತಿಯಲ್ಲಿ ಅವರನ್ನು ಗುರುತಿಸಿ ಆ ಸಾವನ್ನು ಗಣನೆಗೆ ತೆಗೆದುಕೊಳ್ಳೋದಿದೆ. ಆದರೆ ವೃತ್ತಿಯನ್ನು ಬಿಟ್ಟು ಯಾವುದೇ ವ್ಯಕ್ತಿ ಒಳ್ಳೆಯನಾಗಿ ಬದುಕಿ ಸತ್ತಾಗ ಏನಾಗಬೇಕು ಆ ಮಾತು ಅಂದರೆ, ಎಂಥ ಒಳ್ಳೆಯ ವ್ಯಕ್ತಿ ಹೋಗ್ಬಿಟ್ನಪ್ಪ, ಅವನಾಯಿತು ಅವನ ಪಾಡಾಯಿತು ಅಂತ ಇದ್ದ, 4 ಜನಕ್ಕೆ ಉಪಕಾರಿಯಾಗಿದ್ದ ಒಳ್ಳೆ ವ್ಯಕ್ತಿ ಹೋಗ್ಬಿಟ್ಟ ಅಂತ ಆ ಉದ್ಯೋಗವನ್ನು ಸೇರಿಸದೆ ಹೇಳ್ತಾರಲ್ಲ, ಇದು ಕಂಡ್ರು ಬದುಕಿನ ಸಾರ್ಥಕತೆ ಅಂತ ಗುರುಗಳು ಹೇಳಿದ್ದು ನನಗೆ ನೆನಪು. ಇವತ್ತಿನ ಕಾಲದಲ್ಲಿ ಎಲ್ಲವೂ ಉದ್ಯೋಗದ ಆಧಾರಿತ ಜೀವನ ಆಗಿರೋದ್ರಿಂದ, ಉದ್ಯೋಗದ ಮೇಲೆ ನೆಲೆ ಬೆಲೆ ಗುರ್ಸೋದ್ರಿಂದ ಈ ಥರ ಮಾತು ಭಾರಿ ಅಪರೂಪ ಅಲ್ವಾ? ಏನಂತೀರ? ನಮಸ್ತೆ.